ನಾಪೋಕ್ಲು ವ್ಯಾಪ್ತಿಯಲ್ಲಿ ಕಳೆದ 3 ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದು, ವಿಭಾಗದ ಕಾವೇರಿ ನದಿ ಸೇರಿದಂತೆ ಉಪನದಿಗಳು ಮೈದುಂಬಿ ಹರಿಯುತ್ತಿದ್ದು, ನಾಪೋಕ್ಲುವಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಗಳು ಜಲಾವೃತಗೊಂಡು ಸಂಚಾರ ಸ್ಥಗಿತಗೊಂಡರೆ, ಪ್ರವಾಹದಿಂದ ಹಲವು ಮನೆಗಳು ಜಲಾವೃತಗೊಂಡು ಹಲವೆಡೆ ಮನೆಗಳಿಗೆ ಹಾನಿ ಸಂಭವಿಸಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಳೆದ 3 ದಿನಗಳಿಂದ ನಾಪೋಕ್ಲು ವಿಭಾಗದಲ್ಲಿ ಕಾವೇರಿ ನದಿ ಮೈದುಂಬಿ ಹರಿದು ನಾಪೋಕ್ಲು ಬೆಟ್ಟಗೇರಿ ಮಡಿಕೇರಿ ತೆರಳುವ ಮುಖ್ಯ ರಸ್ತೆಯ ಕೊಟ್ಟಮುಡಿ ಬಳಿಯಲ್ಲಿ ಕಾವೇರಿ ನದಿ ಪ್ರವಾಹ ಬಂದು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಇದರಿಂದ ನಾಪೋಕ್ಲು ಪಟ್ಟಣಕ್ಕೆ ಸಂಚರಿಸುವ ಎಲ್ಲಾ ರಸ್ತೆಗಳು ಜಲಾವೃತಗೊಂಡು ನಾಪೋಕ್ಲು ಪಟ್ಟಣ ದ್ವೀಪವಾಗಿ ಮಾರ್ಪಟ್ಟಿದೆ. ಅದರಂತೆ ನಾಪೋಕ್ಲು ಮೂರ್ನಾಡು ರಸ್ತೆಯಲ್ಲೂ 2 ದಿನಗಳ ಹಿಂದೆಯೇ ಪ್ರವಾಹ ಆವರಿಸಿ ಸಂಚಾರ ಸ್ಥಗಿತಗೊಂಡಿದೆ. ನಾಪೋಕ್ಲು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಚೆರಿಯಪರಂಬು ಕಲ್ಲುಮೊಟ್ಟೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ಕಾವೇರಿ ನದಿ ಪ್ರವಾಹ ಬಂದು ಸಂಚಾರ ಸಂಪೂರ್ಣ ಕಡಿತಗೊಂಡಿದೆ. ಈ ಭಾಗದ ನದಿ ದಡದಲ್ಲಿರುವ ಹಲವು ಮನೆಗಳಿಗೆ ಪ್ರವಾಹ ಆವರಿಸಿದ್ದು, ವಿವಿಧ ಸಂಘಟನೆಗಳ ಸದಸ್ಯರ ನೆರವಿನಿಂದ ಇಲ್ಲಿನ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಿದ್ದಾರೆ. ಪ್ರವಾಹದಿಂದ ಈ ಗ್ರಾಮದ 300ರಿಂದ 400ಕ್ಕೂ ಅಧಿಕ ಕುಟುಂಬಗಳು ರಸ್ತೆ ಹಾಗೂ ಗ್ರಾಮದ ತಗ್ಗು ಪ್ರದೇಶಕ್ಕೆ ಪ್ರವಾಹ ಬಂದು ಸಂಕಷ್ಟ ಅನುಭವಿಸುವಂತಾಗಿದೆ. ಉತ್ಸವನೇ ಮಾಡಿದ ಬರ್ದೇನೋ ಟಿ ಶರ್ಟ್ ಇಟ್ಟಿದ್ವಿ. ನಾಪೋಕ್ಲು ಕೊಟ್ಟಮುಡಿ ಬೆಟ್ಟಗೇರಿ ಮೂರ್ನಾಡು ಕೈಕಾಡು ರಸ್ತೆಯಲ್ಲಿರುವ ಪ್ರವಾಹದ ನೀರು ವೀಕ್ಷಣೆಗೆ ಜನರು ಅಧಿಕ ಸಂಖ್ಯೆಯಲ್ಲಿ ತೆರಳುತ್ತಿರುವ ದೃಶ್ಯ ಕಂಡುಬಂದಿತ್ತು. ಪ್ರವಾಹದ ನೀರಿನಲ್ಲಿ ದುಸ್ಸಾಹಸಕ್ಕೆ ಇಳಿಯದಂತೆ ನಾಪೋಕ್ಲು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಗೇಡ್ ಅಳವಡಿಸಿ ಕ್ರಮ ಕೈಗೊಂಡಿದ್ದಾರೆ. ಬೆಲ್ಚಿಟ್ಕೊಂಡು अरे ಕಾವೇರಿ ನದಿ ಪ್ರವಾಹದಿಂದ ಪ್ರಮುಖ ರಸ್ತೆಗಳು ಜಲಾವೃತಗೊಂಡು ನಾಲ್ಕುನಾಡು ವ್ಯಾಪ್ತಿಯ ಜನರಿಗೆ ಮಡಿಕೇರಿ, ವಿರಾಜಪೇಟೆ ಸೇರಿದಂತೆ ಇನ್ನಿತರ ಕಡೆಗಳಿಗೆ ತೆರಳಲು ಅಸಾಧ್ಯವಾಗುತ್ತಿದೆ. ಪ್ರತಿ ವರ್ಷ ರಸ್ತೆ ಮೇಲೆ ಪ್ರವಾಹ ಬರುತ್ತಿದ್ದರೂ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ನಾಪೋಕ್ಲು ಬೆಟ್ಟಗೇರಿ ರಸ್ತೆ ಜಲಾವೃತಗೊಂಡರೆ ತುರ್ತು ಸಂದರ್ಭದಲ್ಲಿ ತೆರಳಲು ಬಹಳ ಸಮಸ್ಯೆಯಾಗುತ್ತಿದೆ. ಜಲಾವೃತಗೊಳ್ಳುತ್ತಿರುವ ಪ್ರಮುಖ ರಸ್ತೆಗಳನ್ನು ಇನ್ನಾದರೂ ಸರ್ಕಾರ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಗಮನಹರಿಸಿ ತಗ್ಗು ರಸ್ತೆಯನ್ನು ಎತ್ತರಪಡಿಸಿ ಜಲಾವೃತ ಆಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಾಪೋಕ್ಲು ವ್ಯಾಪ್ತಿಯಲ್ಲಿ ಮಳೆ ಕಡಿಮೆಯಾಗಿದ್ದು ಕಾವೇರಿ ನದಿ ಪ್ರವಾಹದಲ್ಲಿ ಇಳಿಕೆಯಾಗುವ ಸಾಧ್ಯತೆ ಕಂಡುಬಂದಿದೆ. ಇದು ಕಾವೇರಿ ಮಳೆ ತುಂಬಿ ಹರಿಯುತ್ತಿದೆ. ಇದು ಕಾವೇರಿಯಿಂದ ಭಾಗಮಂಡಲದಿಂದ ಹಿಡಿದು
ಅಯ್ಯಂಗೇರಿ, ಕಕ್ಕಬ್ಬೆ, ಯೌಕಪಡಿ, ಮರದೋಡ, ಚೇಲೂರು ತನಕ ಬೆಟ್ಟ ಪ್ರದೇಶ ಇರುವುದರಿಂದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆದ ಕಾರಣ ಕೊಡಗಿನ ರಸ್ತೆ ಮತ್ತು ಕಾಮಗಾರಿಗಳು ಈ ರಸ್ತೆನ ಇನ್ನೊಂದು 3 ಅಡಿ ಎತ್ತರ ಮಾಡಿದರೆ ಇಡೀ ಕೊಡಗಿನ ನಮ್ಮ ಈ 4 ನಾಡು ಜನತೆಗೆ ಉತ್ತಮ ಒಂದು ರಸ್ತೆ ಆಗಿರ್ತದೆ. ಇನ್ನೂ ಈ ರಸ್ತೆ ಹಲವಾರು ಸಲ ಎತ್ತರದ ಮಾಡಿದರೂ ಕೂಡ ಈ ನೀರಿನ ಮಟ್ಟ ನೋಡಿ ಇನ್ನೊಂದು 3 ಅಡಿ ಎತ್ತರ ಆದರೆ ಮಾತ್ರ ಜನರಿಗೆ ಉಪಕಾರ ಆಗ್ತದೆ. ಮತ್ತು ಕೃಷಿ ಅಂತೂ ಇಲ್ಲವೇ ಇಲ್ಲ. ದಯವಿಟ್ಟು ಸರ್ಕಾರ ನಮ್ಮ ಈ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿರುವ ಪ್ರತಿಯೊಬ್ಬ ಕುಟುಂಬಕ್ಕೆ ತಾತ್ಕಾಲಿಕವಾಗಿ 10,000 ರೂಪಾಯಿ ಪರಿಹಾರವನ್ನು ಕೊಡಬೇಕಾಗಿ ನಾನು ಕುಡಿಯಲು ತಪ್ಪ ಬೇಡ್ಕೊಳ್ತಾ ಇದ್ದೀನಿ. 2024ರ ಈ ಮಳೆಗಾಲ ನಮ್ಮಲ್ಲಿ ಈ ಒಂದು ಜುಲೈ ತಿಂಗಳ ಅಂತ್ಯದ ಒಳಗೆ 2 ಸಲ ರಸ್ತೆಯೆಲ್ಲ ಬಂದಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಈ ಮೂರ್ನಾಡು, ಮಡಿಕೇರಿ ಹಾಗೆ ಭಾಗಮಂಡಲ, ವಿರಾಜಪೇಟೆಗೆ ಹೋಗುವ ಸುತ್ತಮುತ್ತಲಿನ ಒಂದು ರಸ್ತೆಗಳೆಲ್ಲ ಬಂದಾಗಿ ನಾಪೋಕ್ಲು ನಾಡು ಒಂದು ದ್ವೀಪದಂತಾಗಿದೆ. ಹಾಗಾಗಿ ಇನ್ನು ಮಳೆಯ ಅಭಾವ ಹೇಗಿದೆ ಅಂತೇಳಿ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಈಗ ಇನ್ನು ಬೆಳಗಿನ ಒಂದು ವಾತಾವರಣ ನೋಡಿದ್ರೆ ಭಾಳ ಕಡಿಮೆ ಮಳೆಯ ಒಂದು ರಭಸ ಕಡಿಮೆ ಇದೆ ಅಂತೇಳಿ ನಾವು ಹೇಳ್ಬೋದು. ಜನ ಸಂಚಾರಕ್ಕೆ ಭಾಳ ಕಷ್ಟ ಆಗಿದೆ. ಪೇಟೆ ಪಟ್ಟಣಕ್ಕೆಲ್ಲ ಹೋಗೋದು, ಸುತ್ತಮುತ್ತಲು ಅಂಗಡಿ ಮುಗ್ಗಟ್ಟಿಗೆಲ್ಲ ಹೋಗೋದಕ್ಕೆ ಭಾಳ ವ್ಯವಸ್ಥೆ ಹೊಂದಿದೆ. ಇನ್ನು ಎಷ್ಟು ದಿನ ಈ ಥರ ಮಳೆ ಬರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ ಅಂತೇಳಿ ನಾವು ಈಗ ಇಲ್ಲೆಲ್ಲ ಕೊಟ್ಟಮಡಿ ಮಡಿಕೇರಿಗೆ ಹೋಗುವ ರಸ್ತೆಯ ಮಧ್ಯದಲ್ಲಿ ಇದ್ದೀವಿ. ಮೂರ್ನಾಡು, ಮಡಿಕೇರಿ ಮತ್ತು ಕೈಕಾಡು, ಮತ್ತು ಉದ್ದೂರು, ಕಡಪ, ಇದು ಭಾಗಮಂಡಲ ಎಲ್ಲ ಬಂದಾಗಿದೆ. ಹಾಗಾಗಿ ವಾಹನಗಳ ಸಂಚಾರನೂ ಜನಸಂಚಾರನೂ ಕಡಿಮೆ ಆಗಿದೆ ಅಂತೇಳಿ ಹೇಳ್ಬೋದು.